ಏನಾದರೊಂದು ಕುತೂಹಲ ಹುಟ್ಟಿಸುವ ವಿಸ್ಮಯಕಾರಿಯಾದಂತಹ ನಿಗೂಢತೆ ಪತ್ತೆಯಾದರೆ ಸಾಕು ಕೆಲವರು ಆ ಕ್ಷಣಕ್ಕೆ ಧಾರ್ಮಿಕ ಭಾವನೆಗಳ ಜೊತೆ ತಳುಕು ಹಾಕ್ತಾರೆ. ಈಗ ಅಂತಹದೇ ಒಂದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಕಾರವಾರ ರಸ್ತೆಯ ಮೇಲ್ಸೇತುವೆ ಪಕ್ಕದಲ್ಲಿ ಖಾಸಗಿ ಬಿಲ್ಡರ್ ಒಬ್ಬರು ನಿವೇಶನಗಳನ್ನು ಅಭಿವೃದ್ಧಿಪಡಿಸೋಕೆ ಅಂತ ಗುಡ್ಡವನ್ನ ನೆಲಸಮಗೊಳಿಸ್ತಾ ಇದ್ರು. ಆ ವೇಳೆ ಗುಹೆಯಾಕಾರದ ಸುರಂಗವೊಂದು ಪತ್ತೆಯಾಗಿದೆ. ಇದು ಸ್ಥಳೀಯರ ಅಚ್ಚರಿಗೂ ಕಾರಣವಾಗಿದೆ. ಆದರೆ ಈ ವಿಚಾರ ಬಾಯಿಂದ ಬಾಯಿಗೆ ಹರಡಿ ಜನ ಕುತೂಹಲದಿಂದ ಗುಂಪು ಗುಂಪಾಗಿ ಬಂದು ಗುಹೆ ನೋಡಲು ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವರು ಈ ಗುಹೆ ನೋಡಿ ಧಾರ್ಮಿಕ ವಿಚಾರಗಳ ಜೊತೆ ತಳುಕು ಹಾಕಿ ಇಲ್ಲಿಂದ ಕಾಶ್ಮೀರಕ್ಕೆ ಸುರಂಗ ಇದೆ, ಈ ಗುಹೆ ದತ್ತಪೀಠಕ್ಕೆ ಸುರಂಗವಿದೆ ಅಂತೆಲ್ಲ ಹಬ್ಬಿಸ್ತಾ ಇದ್ದಾರೆ. ಈ ಊಹಾಪೋಹ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿದ್ದ ಜನರನ್ನ ಚದುರಿಸಿ ಬಿಗಿ ಪೊಲೀಸ್ ಭದ್ರತೆಯನ್ನ ಅಲ್ಲಿ ನಿಯೋಜಿಸಲಾಗಿದೆ. ಅಲ್ಲಿ ತನ ಅದ ಕೆಳಗೇನದಲ್ಲ ಅಲ್ಲಿ ತನ ಅದ ಅಷ್ಟೇ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೂಗಾರ್, ಗುಹೆಯೊಂದು ಪತ್ತೆಯಾಗಿರುವಂತದ್ದು ಹುಬ್ಬಳ್ಳಿಯ ಬಳಿ. ಈ ಗುಹೆಯ ಬಗ್ಗೆ ಸಾಕಷ್ಟು ಈಗ ಊಹಾಪೋಹಗಳು ಹೇಳ್ತಾ ಇವೆ, ಕಾಶ್ಮೀರದವರೆಗೆ ಸಾಗತ್ತೆ ಅಂತಂದಲ್ಲ. ಅದ್ರ ಬಗ್ಗೆ ತನಿಖೆ ಏನಾದರೂ ನಡೀತಾ ಇದೆಯಾ? ಏನಿರಬಹುದು ಅದ್ರ ಬಗ್ಗೆ ಏನಾದರೂ ವಿಚಾರಗಳು, ಮಾಹಿತಿ ಈ ಕ್ಷಣದಲ್ಲಿ ಲಭ್ಯ ಆಗ್ತಿದೆಯಾ ಅಂತ? ಪ್ರತಿಮಾ, ಈಗಾಗಲೇ ಪೊಲೀಸರು ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಏನು ಹುಬ್ಬಳ್ಳಿಯ ಹೊರವಲಯದಲ್ಲಿರುವಂತಹ ಕಾರವಾರ ರಸ್ತೆಯ ಏನು ಬೈಪಾಸ್ ಸೇತುವೆ ಪಕ್ಕದಲ್ಲಿರುವಂತಹ ಈ ಒಂದು ಮಣ್ಣಿನ ಗುಡ್ಡವನ್ನ ಸಮಗೊಳಿಸುವಂತಹ ಸಂದರ್ಭದಲ್ಲಿ ಈ ಒಂದು ಗುಹೆ ಪತ್ತೆಯಾಗಿರುವಂತದ್ದು. ಒಂದು ಬೃಹತ್ ಆಕಾರದ ಕಲ್ಲಿನ ಕೆಳಗಡೆ ಕಿಂಡಿ ಆಕಾರದಲ್ಲಿ ಒಂದು ಸುರಂಗ ಮಾರ್ಗ ಇದೆ. ಈ ಒಂದು ಸುರಂಗ ಮಾರ್ಗ ಆರಂಭದಲ್ಲಿ ಆ ನಿವೇಶನವನ್ನು ಅಭಿವೃದ್ಧಿಪಡಿಸುವಂತಹ ಬಿಲ್ಡರ್ಗೆ ಕಾಣಿಸುತ್ತೆ. ಅದು ಈ ವಿಚಾರ ಬಾಯಿಂದ ಬಾಯಿ ಹರಡಿ ಇಡೀ ಹುಬ್ಬಳ್ಳಿ ಸುತ್ತೆಲ್ಲ ಈಗ ಸುರಂಗ ನೋಡ್ಲಿಕ್ಕೆ ಜನ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಇದು ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಜನರನ್ನ ಆ ಕಡೆ ಹೋಗದಂಗೆ ಪೊಲೀಸರು ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಸುರಂಗದ ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಅಂದ್ರೆ ಧಕ್ಕೆ ತರುವಂತಹ ಧಾರ್ಮಿಕ ಭಾವನೆಗಳ ವಿಚಾರದಲ್ಲಿ ಧಕ್ಕೆ ತರುವಂತಹ ಘಟನೆಗಳು ಕೂಡ ಈ ಒಂದು ಪ್ರದೇಶದಲ್ಲಿ ನಡೀತಾ ಇರುವಂತದ್ದು. ಈಗ ಕೆಲವರು ಹೇಳೋ ಪ್ರಕಾರ ಈ ಒಂದು ಸುರಂಗ ಕಾಶ್ಮೀರಕ್ಕೆ ಸಂಪರ್ಕ ಕಲ್ಪಿಸುತ್ತೆ ಅನ್ನುವಂತ ವದಂತಿಯನ್ನು ಹರಡಿಸ್ತಾ ಇದ್ದಾರೆ. ಇನ್ನು ಕೆಲವರು ದತ್ತಪೀಠಕ್ಕೆ ಈ ಒಂದು ಸುರಂಗ ಮಾರ್ಗ ಸಂಪರ್ಕ ಕಲ್ಪಿಸುತ್ತೆ ಅನ್ನುವಂತ ವದಂತಿಗಳು ಹರಡಿರೋದ್ರಿಂದ ಇಲ್ಲಿ ಬಂದು ಕೆಲವರು ಪೂಜೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಉದಿನಿ ಕಟ್ಟಿ ನಿಂಬೆಹಣ್ಣಿಟ್ಟು ಪೂಜೆ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಇದು ಈಗ ಪೊಲೀಸ್ ಇಲಾಖೆಗೆ, ಕಾನೂನು ಸುವ್ಯವಸ್ಥೆಗೆ ಸಾಕಷ್ಟು ತಲ್ಲಣವಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು 2 KSRP ತುಕಡಿಗಳನ್ನ ಪೊಲೀಸರು ನಿಯೋಜಿಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕ್ಕಾಮೂಡಿ ಆ ಗುಡ್ಡದ ಸುತ್ತ ಯಾರನ್ನೂ ಕೂಡ ಬರದಂತೆ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಕೇವಲ ವದಂತಿ, ಇದು ಸುರಂಗ ಅಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಾಚ್ಯ ವಸ್ತು ಇಲಾಖೆ ಕೂಡ ಪೊಲೀಸ್ ಇಲಾಖೆ ಸಂಪರ್ಕಿಸಿದ್ದು ಅವರು ಕೂಡ ಇನ್ನು ಕೆಲವೇ ಗಂಟೆಗಳಲ್ಲಿ ಆ ಒಂದು ಸ್ಥಳಕ್ಕೆ ಬಂದು ಆ ಸುರಂಗದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ಕೂಡ ಪತ್ತೆ ಹಚ್ಚುವಂತ ಸಾಧ್ಯತೆ ಇದೆ. ಅದೆಷ್ಟು ಹಾಳಕ್ಕಿದೆ, ಎಲ್ಲಿಯವರೆಗಿದೆ, ಅದು ಕೇವಲ ಏನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಇದೆನಾ ಅಥವಾ ಕಲ್ಲಿನಲ್ಲಿ ಏನಾದರೂ ಪ್ರಾಣಿಗಳಿಗೇನಿಗಳನ್ನ ಹಗದು ಆ ಒಂದು ಸುರಂಗದ ಗುಹೆ ಆಕಾರದಲ್ಲಿ ಏನಾದ್ರು ಮಾಡಿದಾವ ಅನ್ನುವಂಥದ್ದು ಕೂಡ ಪತ್ತೆ ಹಚ್ಚಬೇಕಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಹೂಗಾರ್ ತಮ್ಮೆಲ್ಲ ಮಾಹಿತಿಗೆ.